ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಒಂದು 100 ಕೋಟಿ ಅನುದಾನ ಸ್ಯಾಂಕ್ಷನ್ ಮಾಡಿದ್ರು. ಆ 100 ಕೋಟಿ ಅನುದಾನದಲ್ಲಿ ಸುಮಾರು ಅಂದ್ರೆ ಡಾರ್ಮೆಟರಿ ಫೆಸಿಲಿಟೀಸ್ ಅಂದ್ರೆ 600 ಮಂದಿ ಉಳ್ಕೊಳ್ಳೋದಕ್ಕೆ ಒಂದೇ ಒಂದು ಬಿಲ್ಡಿಂಗ್ ಅಲ್ಲಿ ಸುಮಾರು 150 ಪ್ರಕಾರ ಒಂದು 4 ಬ್ಲಾಕ್ಗಳನ್ನ ಮಾಡಿ ಅವ್ರಿಗೆಲ್ಲ ಶೌಚಾಲಯಗಳಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆಗಳ ಜೊತೆಗೆ ಸುಮಾರು 32 ಕೋಟಿ ವೆಚ್ಚದಲ್ಲಿ ಯಾತ್ರಿ ನಿವಾಸ ಬಿಲ್ಡಿಂಗ್ ನಿರ್ಮಾಣ ಆಗ್ತಾ ಇದೆ. ಆಲ್ರೆಡಿ ಅರ್ಧಕ್ಕೆ ಬಂದಿದೆ. ಇನ್ನೊಂದು 1 ಇಯರ್ ಒಳಗಡೆ ಆ ಬಿಲ್ಡಿಂಗ್ ಕೂಡ ಇನಾಗ್ರೇಷನ್ ಆಗುತ್ತೆ. ಒಂದೇ ಬಿಲ್ಡಿಂಗ್ ಅಲ್ಲಿ 6 ಬ್ಲಾಕ್ಗಳಲ್ಲಿ 600 ಮಂದಿಗೆ ಉಳ್ಕೊಳ್ಳೋದಕ್ಕೆ ಒಂದೇ ಬಿಲ್ಡಿಂಗ್ ಅಲ್ಲಿ 600 ಮಂದಿ ಉಳ್ಕೊಳ್ಳೋದಕ್ಕೆ ಒಂದು ಯಾತ್ರಿ ನಿವಾಸ ಆಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಯಾತ್ರಿ ನಿವಾಸ ಅಂದ್ರೆ ಇನ್ನೊಂದು 32 ಕೋಟಿಯಲ್ಲಿ ಇನ್ನೊಂದು 600 ಮಂದಿಗೆ ಅಂದ್ರೆ ಟೋಟಲ್ 64 ಕೋಟಿಯಲ್ಲಿ 2 ಯಾತ್ರಿ ನಿವಾಸ. ಅದ್ರ ಜೊತೆಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಸುಮಾರು ಅದು ಒಂದು 22 ಕೋಟಿ ವೆಚ್ಚದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇರುವಂತ ಒಂದು ಕೆಲಸ. ಇದು 100 ಕೋಟಿ ವೆಚ್ಚದಲ್ಲಿ ಆಗಿರುವಂತ ಸ್ಯಾಂಕ್ಷನ್ಗಳಲ್ಲಿ ಬಂದಿರುವಂತ ವಿಚಾರ. ಮತ್ತೆ ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೂಡ 100 ಕೋಟಿ ಅಮೌಂಟ್ ಅವರು ಸ್ಯಾಂಕ್ಷನ್ ಮಾಡಿರುವಂತದ್ದು. ಮತ್ತು KKRDB ಇಂದ 40 ಕೋಟಿ ಅಮೌಂಟ್ ಬಂದಿರುವಂತದ್ದು. 140 ಕೋಟಿ ಹೇಳ್ತೇನೆ, ನಾನೆಲ್ಲ ವಿಷಯಕ್ಕೆ ಬಂದಿದ್ದೀನಿ. ಟೋಟಲ್ 240 ಕೋಟಿ ಆಗಿದೆ. ಆ 100 ಕೋಟಿ ಪ್ಲಾನ್ ಅಂದಂಗೆ 140 ಕೋಟಿ ಇವಾಗ ಸುಮಾರು 70 ಎಕರೆ ಜಮೀನು ರೈತರಿಂದ ಇವತ್ತೇನು ಅಂಜನಾದ್ರಿ ದೇವಾಲಯ ಇವತ್ತು ನಮ್ಮ ಯಾವ ರೀತಿ ಅಯೋಧ್ಯೆಯಲ್ಲಿ ಬಾಲ ರಾಮ ಮಂದಿರ ನಿರ್ಮಾಣ ಆಗಿದ್ದಾರೆ, ಅದೇ ಒಂದು ರೀತಿಯಲ್ಲಿ ಹನುಮ ಹುಟ್ಟಿರೋ ಈ ಭಾಗದಲ್ಲಿ ಬಾಲ ಹನುಮನ ಮಂದಿರ ಕೂಡ ಕೆಳಗಡೆ ಒಂದು ನಿರ್ಮಾಣ ಮಾಡುವಂಥದ್ದು. ಮತ್ತೆ ಸುಮಾರು 5,000 ಜನಗಳು ಕೂತ್ಕೊಳ್ಳುವಂತ ಒಂದು ಕನ್ವೆನ್ಷನ್ ಸೆಂಟರ್, ಅದರೊಟ್ಟಿಗೆ 2 ಪ್ರಸಾದ ನಿಲಯಗಳು. ಒಂದೇ ಬಾರಿ 5,000 ಮಂದಿ ಕೂತ್ಕೊಂಡು ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಸುಮಾರು 10,000 ಮಂದಿಗೆ ಬೇಕಾಗಿರೋಷ್ಟು 2 ಪ್ರಸಾದ ನಿಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ, ಜೊತೆಗೆ ದೇವಸ್ಥಾನಕ್ಕೆ ಅಂತ ಮೆಟ್ಲಿ ಬಗ್ಗೆ ಏನಿದೆ ಈ ಪೂರ್ವ ಕಾಲದಲ್ಲಿ ರಾಜರ ಕಾಲದಲ್ಲಿ ಕಟ್ಟಿದಂತ ಒಂದು ಹೆಚ್ಚು ಕಡಿಮೆ ಬಹಳ ಸೈಜ್ ಡಿಫ್ರೆನ್ಸ್ ಇರೋ ಕಾರಣ 15 ಕೋಟಿ ವೆಚ್ಚದಲ್ಲಿ ಮುಂಭಾಗದಲ್ಲಿ, ಮತ್ತೆ ಹಿಂದೆಯಿಂದ ಇಳಿಯೋದಕ್ಕೆ ಕೂಡ ಅಲ್ಲೊಂದು 15 ಕೋಟಿ, ಅಂದ್ರೆ ಟೋಟಲ್ 30 ಕೋಟಿ ಅಮೌಂಟ್ ಅಲ್ಲಿ ತಿರುಪತಿ ದೇವಸ್ಥಾನಕ್ಕೆ ನಾವು ಹತ್ತೋ ಟೈಮ್ನಲ್ಲಿ ಯಾವ ರೀತಿ ಮೆಟ್ಲಿಗಳು ಒಂದೇ ನಮೂನೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಕೂಡ ಇವತ್ತು ಮೆಟ್ಲು ಹತ್ತುವಂತ ಒಂದು ವಾತಾವರಣ ಇದೆಯಲ್ಲ, ಅದೇ ಒಂದು ರೀತಿಯ ಮೆಟ್ಲುಗಳ ನಿರ್ಮಾಣ ಮಾಡೋದಕ್ಕೆ ಅದಕ್ಕೂ ಹಣ ಬಿಡುಗಡೆ ಆಗಿರುವಂಥದ್ದು. ಮತ್ತೆ ಕೆಳಗಡೆ ತಪ್ಪಲಲ್ಲಿ ಇರುವಂತ ಹನುಮಂತನ ದೇವಸ್ಥಾನಕ್ಕೆ 8 ಕಾಲು ಮಂಟಪ ಅಂತ ಹೇಳಿ ಮಾಡ್ತಾ ಇರೋದು. ಇವೆಲ್ಲವೂ ಕೂಡ ಹಂಪಿ ನಮ್ಮ ಸ್ಮಾರಕಗಳ ಮಾದರಿಯಲ್ಲೇ ಪ್ರತಿಯೊಂದು ಕೂಡ ನಿರ್ಮಾಣ ಮಾಡೋದಕ್ಕೆ ವ್ಯವಸ್ಥೆ ಆಗಿರುವಂಥದ್ದು. ಜೊತೆಗೆ ಮೇಲೆ ದೇವಸ್ಥಾನದ ಮೂಲ ದೇವಸ್ಥಾನನ ಇಲ್ಲಿ ಕೂಡ ಟಚ್ ಮಾಡೋದಿದೆ. ಅದರ ಸುತ್ತಮುತ್ತ ಕೂಡ ಯಾವ ರೀತಿ ತಿರುಪತಿಯಲ್ಲಿ ನಮ್ಮ ಕೃಷ್ಣದೇವರಾಯನ ಕಾಲದಲ್ಲಿ ದೇವಸ್ಥಾನವನ್ನ ಸಾಕ್ಷಾತ್ ಅವರೇ ಆ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು, ಅದೇ ಶೈಲಿಯಲ್ಲಿ ಕಲ್ಲು ಬಂಡೆಗಳ ಜೊತೆಯಲ್ಲಿ ಒಂದು ದೇವಸ್ಥಾನವನ್ನು ಮತ್ತು ಗೋಪುರ ನಿರ್ಮಾಣ ಮಾಡೋದ್ರ ಜೊತೆಗೆ ಮತ್ತು ದೇವಸ್ಥಾನದ ಎಂಟ್ರಿ ಅಂದ್ರೆ ವಾಸ್ತು ಪ್ರಕಾರ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಒಳಗಡೆ ಬಂದು ದರ್ಶನ ಮಾಡ್ಕೊಂಡು ಹೋಗುವಂತ ಸಂದರ್ಭ ಅಲ್ಲಿ ರಾಮ ಲಕ್ಷ್ಮಣರ ಸೀತೆಯ ದೇವಸ್ಥಾನ, ಅಂಜನಿ ಮಾತ ದೇವಸ್ಥಾನ, ಹನುಮನ ದರ್ಶನ ಮಾಡೋ ಮುಂಚೆನೆ ಮಾಡ್ಕೊಂಡು ಬಂದು ಹನುಮನ ದರ್ಶನ ಮಾಡ್ಕೊಂಡು ಹೊರಗಡೆ ಹೋದ್ಮೇಲೆ ಯಾವ ರೀತಿ ನಾವು ತಿರುಪತಿಯಲ್ಲಿ ಪ್ರಸಾದ ನಿಲಯ ಇದೆ ಅಂದ್ರೆ ಪ್ರಸಾದ ತಯಾರು ಮಾಡುತ್ತೆ ಲಡ್ಡು ಇವೆಲ್ಲ ಅಲ್ಲಿ ಒಕ್ಕಳದೇವಿ ಇರ್ತಾರೆ, ಇಲ್ಲಿ ಅಂಜನಿ ಮಾತ ಎದುರುಗಡೆನೆ ಪ್ರಸಾದ ತಯಾರು ಮಾಡುವಂತ ಒಂದು ವ್ಯವಸ್ಥೆ ಮತ್ತು ಆಶೀರ್ವಚನ ಮಂಟಪ, ಭಜನಾ ಮಂಟಪ ಎರಡನ್ನ ಕೂಡ ಸುಮಾರು 80 ಕೋಟಿ ವೆಚ್ಚದಲ್ಲಿ ಮೇಲೆ ಕಟ್ಟುವಂತ ಒಂದು ಕೆಲಸ. ಮತ್ತು ಸ್ವಾಮಿ ದೇವಸ್ಥಾನದ ಗೋಪುರಕ್ಕೆ ಒಂದು ಚಿನ್ನದ ಒಂದು ಲೇಪನ ನಿರ್ಮಾಣ ಮಾಡುವಂಥದ್ದು. ಅಂದ್ರೆ ಯಾವ ರೀತಿ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಗೋಪುರ ಬಂಗಾರದ ಗೋಪುರ ಇರ್ತದೆ, ಅದೇ ಒಂದು ರೀತಿಯಲ್ಲಿ ಇಲ್ಲಿ ಕೂಡ ನಿರ್ಮಾಣ ಮಾಡುವಂತ ಕೆಲಸ. ಇಷ್ಟನ್ನ ಇವಾಗ ಪ್ಲಾನ್ ಮಾಡಿದ್ದೀವಿ. ಅಷ್ಟಕ್ಕೂ ಹಣ ಕೂಡ ಬಿಡುಗಡೆ ಆಗಿರುವಂಥದ್ದು. ಆ ಕೆಲಸಗಳೆಲ್ಲ ಕೂಡ ಈಗ ಆಲ್ರೆಡಿ ಕೆಲವೊಂದು ಪ್ರಾರಂಭ ಆಗಿದೆ. ಇನ್ನು ಕೆಲವೊಂದು 2-3 ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.